ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಜು ಕಂಬಳಿಮಠ್. ಇವತ್ತು ಮಹಾದಾಸೋಹಿ ಅರಳಗುಂಡಿಗೆಯ ಶ್ರೀ ಶರಣಬಸವೇಶ್ವರರ ಮಹಾಪುರಾಣದ ಪುಸ್ತಕ ಪರಿಚಯ ಮಾಡಿಕೊಡುತ್ತಿದ್ದೇನೆ. ಪ್ರಥಮ ಬಾರಿಗೆ ಈ ಪುಸ್ತಕವನ್ನು ಬರೆದಿರತಕ್ಕಂತಹ ಶ್ರೀಮತಿ ಹೇಮಾವತಿ ಬಲವಂತ ಶರಣರು ಮತ್ತು ಪ್ರೊಫೆಸರ್ IB ಹಿರೇಮಠ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದ ಪ್ರಕಾಶಕರು ಶ್ರೀ ಹೇಮಾವತಿ ಬಲವಂತ ಶರಣರು ಸಾಲುಕ್ಯ, ಶ್ರೀ ಶರಣಬಸವೇಶ್ವರ ಮಹಾಸಂಸ್ಥಾನ ಅರಳಗುಂಡಿಗಿ. ಈ ಒಂದು ಪುಸ್ತಕದ ಒಟ್ಟು ಪುಟಗಳ ಸಂಖ್ಯೆ 357 ಹಾಗೂ ಪುಸ್ತಕದ ಬೆಲೆ 500 ರೂಗಳನ್ನು ಇಡಲಾಗಿದೆ. ಈ ಪುಸ್ತಕವನ್ನು ತ್ವರಿತ ಮುದ್ರಣಾಲಯ ಗದಗ್ರವರು ಅಚ್ಚುಕಟ್ಟಾಗಿ ಮುದ್ರಿಸಿಕೊಟ್ಟಿದ್ದಾರೆ. ಈ ಒಂದು ಪುಸ್ತಕದಲ್ಲಿ ಶ್ರೀ ಮಹಾದಾಸೋಹಿ ಶರಣರಾದ ಶರಣಬಸವೇಶ್ವರರ ಮಹಾಪುರಾಣವನ್ನು ಅಚ್ಚುಕಟ್ಟಾಗಿ ಒಂದು ಪುರಾಣವನ್ನು ಬರೆಯಲಾಗಿದೆ. ಈ ಪುರಾಣಕ್ಕೆ ನಮ್ಮ ಅರಳಗುಂಡಿಗೆಯ ಶ್ರೀ ಶಟಸ್ಥಳ ಬ್ರಹ್ಮಿ ಬಸವಲಿಂಗ ಮರಳಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಲಿಕೇರಿ ಹಿರೇಮಠರವರು ಅರ್ಪಣೆ ಮಾಡಲಾಗಿದೆ. ಈ ಪುಸ್ತಕಕ್ಕೆ ಶಟಸ್ಥಳ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಲಿಕೇರಿ ಸಂಸ್ಥಾನ ಹಿರೇಮಠ ಹಾಗೂ ಶ್ರೀ ಕಲ್ಲಯ್ಯ ಅಜ್ಜನವರು, ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ್ರವರು ಶುಭ ಆಶೀರ್ವಾದ ನೀಡಿದ್ದಾರೆ. ಶ್ರೀ ಸನ್ಮಾನ್ಯ MB ಪಾಟೀಲ್ ಸಚಿವರು, ಕರ್ನಾಟಕ ಸರ್ಕಾರ, ಅವರು ಕೂಡ ಶುಭ ಸಂದೇಶವನ್ನು ನೀಡಿದ್ದಾರೆ. ಈ ಒಂದು ಪುಸ್ತಕದಲ್ಲಿ ಒಟ್ಟು 108 ಪುಟ ಗದ್ಯ ರೂಪದಲ್ಲಿದೆ ಹಾಗೂ 109 ಪುಟದಲ್ಲಿ ಪದ್ಯ ರೂಪದಲ್ಲಿ ಬರೆಯಲಾಗಿದೆ. ದೊಡ್ಡ ದೊಡ್ಡ ವಿದ್ವಾಂಸರು ರಚಿಸಿದ ಪುರಾಣ ಕೆಲವರು ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದರೆ, ಕೆಲವರು ವಾರ್ಧಕ ಷಟ್ಪದಿಯಲ್ಲಿ ಬರೆದಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಗದ್ಯ ರೂಪದಲ್ಲಿ ಹಾಗೂ ಭಾಮಿನಿ ಷಟ್ಪದಿಯಲ್ಲಿ ಪದ್ಯ ರೂಪದಲ್ಲಿ ಒಂದೇ ಪುಸ್ತಕದಲ್ಲಿ ಅತ್ಯಂತ ಸರಳವಾಗಿ ಈ ಒಂದು ಬರಹಗಾರರು ಬರೆದಿದ್ದಾರೆ. ಈ ಒಂದು ಮಹಾನ್ ಪುರಾಣದಲ್ಲಿ ಶ್ರೀ ಶರಣಬಸವೇಶ್ವರ ಬಾಲ್ಯದಿಂದ ಹಿಡಿದು ಅವರ ಮೋಕ್ಷದವರೆಗೂ ಅತ್ಯಂತ 31 ಅಧ್ಯಾಯದ ಮೂಲಕ ವಿವರಿಸಲಾಗಿದೆ. ಮೊದಲನೇ ಅಧ್ಯಾಯದಲ್ಲಿ ಕೈಲಾಸದ ವರ್ಣನೆಯನ್ನು ಮಾಡಲಾಗಿದೆ. ಎರಡನೇ ಅಧ್ಯಾಯದಲ್ಲಿ ಸಾಲುಕ್ಯ ಮನೆತನ ಪ್ರಾರಂಭದ ಕುರಿತು ಬರೆಯಲಾಗಿದೆ. ಮೂರನೇ ಅಧ್ಯಾಯದಲ್ಲಿ ಶ್ರೀ ಶರಣಬಸವೇಶ್ವರರ ಜನನದ ಕುರಿತು ವಿವರಿಸಲಾಗಿದೆ. ಹಾಗೂ ನಾಲ್ಕನೇ ಅಧ್ಯಾಯದಲ್ಲಿ ಶರಣಬಸವೇಶ್ವರ ಬಾಲ್ಯದಲ್ಲಿ ಮಾಡಿದಂತಹ ಪವಾಡದ ಕುರಿತು ವಿವರಿಸಲಾಗಿದೆ. ಐದನೇ ಅಧ್ಯಾಯದಲ್ಲಿ ಶರಣಬಸವೇಶ್ವರರ ವಿದ್ಯಾಭ್ಯಾಸದ ಕುರಿತು ವಿವರಿಸಲಾಗಿದೆ. ಆರನೇ ಅಧ್ಯಾಯದಲ್ಲಿ ಗುರುವಿನ ಮಹಿಮೆ ಕುರಿತು ಬರೆದಿದ್ದಾರೆ. ಏಳನೇ ಅಧ್ಯಾಯದಲ್ಲಿ ಜಂಗಮನ ಮಹಿಮೆ ಕುರಿತು ವಿವರಿಸಲಾಗಿದೆ. 8ನೇ ಅಧ್ಯಾಯದಲ್ಲಿ ಪ್ರಸಾದ ಮಹಿಮೆ ಕುರಿತು ಬರೆಯಲಾಗಿದೆ. 9ನೇ ಅಧ್ಯಾಯದಲ್ಲಿ ಪಂಚಾಕ್ಷರಿ ಮಹಾಮಂತ್ರದ ಮಹಿಮೆಯನ್ನು ವಿವರಿಸಲಾಗಿದೆ. 10ನೇ ಅಧ್ಯಾಯದಲ್ಲಿ ರುದ್ರಾಕ್ಷಿಯ ಮಹಿಮೆಯನ್ನು ವಿವರಿಸಲಾಗಿದೆ. 11ನೇ ಅಧ್ಯಾಯದಲ್ಲಿ ಶರಣಬಸವೇಶ್ವರರು ಹಾಗೂ ಅವರ ತಮ್ಮಂದಿರ ಸಂಸಾರ ಬೇರೆ ಬೇರೆ ಆಗಿರುವ ಕುರಿತು ರಚಿಸಲಾಗಿದೆ. 12ನೇ ಅಧ್ಯಾಯದಲ್ಲಿ ಶರಣಬಸವ ಮಾದೇವಿಯ ಪತ್ರಿ ಬನದಿಂದ ಪತ್ರಿ ತರುವ ಕುರಿತು ವಿವರಿಸಲಾಗಿದೆ. 11ನೇ ಅಧ್ಯಾಯದಲ್ಲಿ ಶರಣಬಸವ ಧನಿಕನಿಂದ ಜಂಗಮನಿಗಾಗಿ ಸಾಲ ತೆಗೆದುಕೊಂಡಿರುವ ಬಗ್ಗೆ ವಿವರಿಸಲಾಗಿದೆ. 14ನೇ ಅಧ್ಯಾಯದಲ್ಲಿ ಮಹಾದೇವಿ ತಾಯಿಗೆ ಶರಣರು ಗರ್ಭಕ್ಕೆ ಆಣೆ ಇಟ್ಟಿರುವ ಕುರಿತು ಬರೆಯಲಾಗಿದೆ. 15ನೇ ಅಧ್ಯಾಯದಲ್ಲಿ ಕಡಿಕೋಳ ಮಡವಲಪ್ಪವರಿಗೆ ಶಿವದೀಕ್ಷೆ ನೀಡಿರುವ ಕುರಿತು ವಿವರಿಸಲಾಗಿದೆ. 16ನೇ ಅಧ್ಯಾಯದಲ್ಲಿ ಶ್ರೀ ಶಿವಶರಣಿ ಮಾದಮ್ಮ ಮಗು ಗುರುಲಿಂಗ ಜಂಗಮ ಲಿಂಗೈಕ್ಯ ಕುರಿತು ವಿವರಿಸಲಾಗಿದೆ. 17ನೇ ಅಧ್ಯಾಯದಲ್ಲಿ ಶರಣಬಸವ ಅರಳಗುಂಡಿಗೆ ಬಿಟ್ಟು ಕಲ್ಯಾಣ ಮಾರ್ಗ ಹಿಡಿದು ಸಾಗಿರುವ ಕುರಿತು ವಿವರಿಸಲಾಗಿದೆ. 18ನೇ ಅಧ್ಯಾಯದಲ್ಲಿ ಶರಣರು ಔರಾದಿ ದಂಡರಾಯರ ಕುರಿತು ವಿವರಿಸಲಾಗಿದೆ. 19ನೇ ಅಧ್ಯಾಯದಲ್ಲಿ ಶರಣರು ರೇಷ್ಮೆ ಮಡಿಗಳನ್ನು ಕಂಬಳಿಯಾಗಿ ಮಾಡಿರುವ ಕುರಿತು ವಿವರಿಸಲಾಗಿದೆ. 20ನೇ ಅಧ್ಯಾಯದಲ್ಲಿ ಶರಣರು ಪರ್ವತಾಬಾದದಲ್ಲಿ ದಾಸೋಹ ಕಾರ್ಯವನ್ನು ನಡೆಸಿರುವ ಕುರಿತು ವಿವರಿಸಲಾಗಿದೆ. 21ನೇ ಅಧ್ಯಾಯದಲ್ಲಿ ಶಿವನು ಕನಸಿನಲ್ಲಿ ಬಂದು 1000ಕ್ಕೆ 1 ಸಂತಾನ ಭಾಗ್ಯ ಕೊಡು ಎಂದು ಹೇಳಿರುವ ಕುರಿತು ವಿವರಿಸಲಾಗಿದೆ. 22ನೇ ಅಧ್ಯಾಯದಲ್ಲಿ ದೇಶಮುಖರ ಪತ್ನಿ ರೋಗ ನಿವಾರಿಸಿ ಮಗುವನ್ನು ಕರುಣಿಸಿರುವ ಕುರಿತು ವಿವರಿಸಲಾಗಿದೆ. 23ನೇ ಅಧ್ಯಾಯದಲ್ಲಿ ಶರಣರು ಅಂಧನಿಗೆ ಕಣ್ಣು ಕೊಟ್ಟು ಕಲ್ಯಾಣ ಜರುಗಿಸುವುದರ ಕುರಿತು ವಿವರಿಸಲಾಗಿದೆ. 24ನೇ ಅಧ್ಯಾಯದಲ್ಲಿ ಕೊರವಾರ ಮಂದಿರದ ತೊಲೆತಂಬ ನಿಲ್ಲಿಸಿರುವ ಕುರಿತು ವಿವರಿಸಲಾಗಿದೆ. 25ನೇ ಅಧ್ಯಾಯದಲ್ಲಿ ಪರಿಹಾಸಗೈದ ಗಂಡು ನಿಜಕ್ಕೂ ಹೆಣ್ಣಾದುದು ಕುರಿತು ವಿವರಿಸಲಾಗಿದೆ.
26ನೇ ಅಧ್ಯಾಯದಲ್ಲಿ ಸರ್ಪರಾಜನ ಬಾಲ ಮಾತ್ರ ಸುವರ್ಣವಾದುದರ ಕುರಿತು ವಿವರಿಸಲಾಗಿದೆ. 27ನೇ ಅಧ್ಯಾಯದಲ್ಲಿ ಬಡವಿಯ ಮಗನಿಂದ ಸಿರಿವಂತನ ವಂಶೋದ್ಧಾರವಾಗಿರುವ ಕುರಿತು ಬರೆಯಲಾಗಿದೆ. 28ನೇ ಅಧ್ಯಾಯದಲ್ಲಿ 80 ವರ್ಷದ ಮುದುಕಮ್ಮನಿಗೆ ನೀಲಮ್ಮ ಮಗನನ್ನು ಕರುಣಿಸುವ ಕುರಿತು ವಿವರಿಸಲಾಗಿದೆ. 29ನೇ ಅಧ್ಯಾಯದಲ್ಲಿ ಚರವರನ ದಮ್ಮು ಪಡೆದ ಶರಣರು. 30ನೇ ಅಧ್ಯಾಯದಲ್ಲಿ ಶರಣರು ಲಿಂಗೈಕ್ಯ ಕಲಬುರಗಿಪುರದಲ್ಲಿ ಆಗಿರುವ ಕುರಿತು ವಿವರಿಸಲಾಗಿದೆ. 31ನೇ ಅಧ್ಯಾಯದಲ್ಲಿ ಕೊನೆಯ ಅಂಚು ಅಂದರೆ ಶ್ರೀ ಶರಣಬಸವೇಶ್ವರರು ಒಂದು ಮೋಕ್ಷ ಹೊಂದಿರುವ ಕುರಿತು ವಿವರಿಸಿ ಮುಂದೆ ಅವರು ಜನರ ಮತ್ತು ಮಹಾನ್ ಜಗಕ್ಕೆ ಬೆಳಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ಕುರಿತು ವಿವರಿಸಲಾಗಿದೆ. ಈ ಪುಸ್ತಕವನ್ನು ಅಚ್ಚುಕಟ್ಟಾಗಿ ಮನಮುಟ್ಟುವ ರೀತಿಯಲ್ಲಿ ಶ್ರೀ ಅಳಗುಂಡಿಗೆ ಸಂಸ್ಥಾನ ಪುಸ್ತಕವನ್ನು ಬರೆಯಲಾಗಿದೆ. ಈ ಒಂದು ಪುಸ್ತಕದ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಅಳಗುಂಡಿ ಮಹಾಸಂಸ್ಥಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಈ ಒಂದು ಪುಸ್ತಕ ಪರಿಚಯ ನಾನು ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 2 ಮಾತನ್ನು ಇಲ್ಲಿಗೆ ಮುಗಿಸುತ್ತೇನೆ. ದಯವಿಟ್ಟು ನನ್ನ ಒಂದು ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಬೇಕಂತ ಕೇಳ್ಕೊತಾ ತಾವು ನನ್ನನ್ನು ಬೆಳೆಸಬೇಕಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತಿದ್ದೇನೆ.